ಎಲ್ಲರಿಗೂ ನಮಸ್ಕಾರ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಮ್ಮ ಒಂದು ಕರ್ನಾಟಕ ಸರ್ಕಾರ ಒಂದು ಗುಡ್ ನ್ಯೂಸನ್ನು ನೀಡಿದೆ. ಏನು ಆ ಗುಡ್ ನ್ಯೂಸ್ ಅಂತ ಹೇಳೋದಾದರೆ, ಮಹಿಳಾ ಸಂಘಟನೆಗಳ ಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿ ಹಾಗೂ ಮಹಿಳೆಯರನ್ನು ಸಬಲೀಕರಣ ಮಾಡುವುದಕ್ಕಾಗಿ ಗೃಹಲಕ್ಷ್ಮಿ ಸಂಘ ಯೋಜನೆಯನ್ನು ಇವರು ಸ್ಥಾಪನೆ ಮಾಡಲು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಮೊದಲನೇದಾಗಿ ಒಂದು ಗೃಹಲಕ್ಷ್ಮಿ ಸಂಘ ಯೋಜನೆ ಬರಲು ಪ್ರಮುಖ ಕಾರಣ ಏನು ಅಂತ ನಾವು ನೋಡೋದಾದರೆ, ಈ ಯೋಜನೆ ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆ ಸಂಸ್ಥೆ 50ನೇ ವಾರ್ಷಿಕ ಸುವರ್ಣ ಸಂಭ್ರಮದ ಅಂಗವಾಗಿ ಈ ಒಂದು ಯೋಜನೆಯನ್ನು ಜಾರಿ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ಬೋದು. ನಂತರ ಈ ಒಂದು ಗೃಹಲಕ್ಷ್ಮಿ ಸಂಘ ಯೋಜನೆಯ ಉದ್ದೇಶ ಮತ್ತು ಗುರಿ ಏನು ಅಂತ ನಾವು ನೋಡೋದಾದರೆ, ಈ ಒಂದು ಹೊಸ ಸಂಘಟನೆ ಮಹಿಳೆಯರ ಸಾಮೂಹಿಕ ಶಕ್ತಿಯನ್ನು ಉಪಯೋಗಿಸಿ ಮತ್ತಷ್ಟು ಮಹಿಳೆಯರನ್ನು ಆರ್ಥಿಕವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯತ್ತ ಸಾಗಿಸಲು ಸಹಕಾರಿಯಾಗಿದೆ. ಹಾಗೂ ಮೊದಲನೇದಾಗಿ ಮಹಿಳೆಯರಿಗೆ ಸ್ವಾಭಿಮಾನವನ್ನು ಹೆಚ್ಚಿಸುವ ಒಂದು ಕೆಲಸವನ್ನು ಇದು ಮಾಡುತ್ತೆ ಮತ್ತು ಮಹಿಳೆಯರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ ಮತ್ತು ಸಮುದಾಯದ ಒಗ್ಗಟ್ಟನ್ನು ಬಲಪಡಿಸುವ ಗುರಿಯನ್ನು ಇದು ಹೊಂದಿದೆ. ಹಾಗೂ ಮಹಿಳೆಯರು ಮನೆಯಲ್ಲೇ ಸ್ವಲ್ಪ ವಾಣಿಜ್ಯ ಕ್ಷೇತ್ರದಲ್ಲಿ ತಮ್ಮ ಸ್ಥಾನವನ್ನು ಹೆಚ್ಚಿಸಿಕೊಳ್ಳುವ ಒಂದು ಉದ್ದೇಶವನ್ನು ಕೂಡ ಇದು ಹೊಂದಿದೆ ಅಂತ ಹೇಳ್ಬೋದು. ನಂತರ ಇದರ ಒಂದು ಸಂಘದ ರಚನೆಯನ್ನು ನಾವು ನೋಡೋದಾದರೆ, ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು 4ರಿಂದ 10 ಮಹಿಳೆಯರು ಸೇರಿ ಒಂದು ಸಂಘವನ್ನು ಅವರು ರೂಪಿಸ್ಕೋಬೋದು. ಅಂದರೆ ಪ್ರತಿಯೊಬ್ಬ ಮಹಿಳೆಯ ಸದಸ್ಯರು ತಮ್ಮ ಬ್ಯಾಂಕ್ ಖಾತೆಗೆ ತಿಂಗಳಿಗೆ ಒಂದು 2,000 ರು ಹಣವನ್ನು ಜಮಾ ಮಾಡಬೇಕಾಗುತ್ತೆ. ಇದರಲ್ಲಿ 4 ಮಹಿಳಾ ಸದಸ್ಯರ ಒಂದು ವಾರ್ಷಿಕ ಹಣ ಬಂದು 96,000 ಆಗುತ್ತೆ. ಹಾಗೂ 10 ಮಹಿಳಾ ಸದಸ್ಯರ ವಾರ್ಷಿಕ ಹಣ ಬಂದು 2.4 ಲಕ್ಷ ಹಣ ಆಗುತ್ತೆ. ಓಕೆ, ಮತ್ತು ಇದರಲ್ಲಿ ಸಾಲದ ವಿವರಗಳನ್ನು ನಾವು ನೋಡೋದಾದರೆ, ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ 3ರಿಂದ 5 ಲಕ್ಷದವರೆಗೆ ನಿಮಗೆ ಸಾಲ ಸಿಗುತ್ತೆ. ಅದು ನಿಮಗೆ ಸೂರಿಟಿ ಇಲ್ಲದೆ ಹಾಗೂ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ಸೌಲಭ್ಯ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಇದು ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಅದು ಸೂರಿಟಿ ಇಲ್ಲದೆ ಹೇಗೆ ಕೊಡ್ತಾರೆ ಅಂತ ನಾವು ನೋಡೋದಾದರೆ, ಕರ್ನಾಟಕ ಸರ್ಕಾರ, ನಬಾರ್ಡ್, ಗ್ರಾಮೀಣ ಬ್ಯಾಂಕ್ಗಳು ಈ ರೀತಿ ಮೊದಲಾದ ಸಂಸ್ಥೆಗಳೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ, ಕಡಿಮೆ ಬಡ್ಡಿ ದರದಲ್ಲಿ ಹಾಗೂ ಶ್ಯೂರಿಟಿ ಇಲ್ಲದೆ ನಿಮಗೆ ಈ ಒಂದು ಸಾಲ ಸೌಲಭ್ಯ ಸಿಗುತ್ತೆ ಅಂತಲೇ ಹೇಳಿದರು. ಓಕೆ, ನಂತರ ಈ ಒಂದು ಗೃಹಲಕ್ಷ್ಮಿ ಸಂಘ ಯೋಜನೆಯಿಂದ ಏನು ನಿರೀಕ್ಷೆ ಮಾಡಬಹುದು ಅಂತ ನೋಡೋದಾದರೆ, ಅದೇ ರೀತಿ ಸುಮಾರು 1.24 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ ಸಾವಿರಾರು ಮಹಿಳೆಯರು ಉದ್ಯೋಗವನ್ನು ಆರಂಭಿಸುವ ಒಂದು ನಿರೀಕ್ಷೆಯನ್ನು ಹೊಂದಿದ್ದಾರೆ ಅಂತ ತಿಳಿಸ್ಬೋದು. ಓಕೆ, ನಂತರ ನೋಡಿ, ಇದು ಯಾವಾಗ ಜಾರಿ ಆಗುತ್ತೆ ಅಂತ ನೋಡೋದಾದರೆ, ಮುಂದಿನ ತಿಂಗಳಂದರೆ ಅಕ್ಟೋಬರ್ 25ರಲ್ಲಿ ಆಯಾ ಜಿಲ್ಲೆಗಳಲ್ಲಿ ಇದನ್ನು ಜಾರಿಗೊಳಿಸಲಾಗುತ್ತೆ. ನಂತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದನ್ನು ವಿಸ್ತರಿಸಲಾಗುತ್ತೆ ಅಂತ ಇವರು ತಿಳಿಸಿದ್ದಾರೆ. ನಂತರ ಇದಕ್ಕೆ ನೀವು ಹೇಗೆ ಅಪ್ಲಿಕೇಶನ್ ಹಾಕ್ಬೋದು, ಏನು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂತ ಯೋಜನೆ ಜಾರಿಯಾದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ, ನಿಮ್ಮ ಸ್ಥಳೀಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಚೇರಿಯನ್ನು ನೀವು ಸಂಪರ್ಕಿಸಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಹ ನೀವು ತಗೋಬೋದು. ಓಕೆ, ಸೊ ಇದಿಷ್ಟು ಗೃಹಲಕ್ಷ್ಮಿ ಸಂಘ ಯೋಜನೆಯ ಮಾಹಿತಿಯಾಗಿರುತ್ತೆ. ಹೀಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.